ನನಗೆ ಅವಕಾಶ ಕೊಟ್ಟಂಥ ಡೈರೆಕ್ಟರು ನನ್ನ ನಮಸ್ಕಾರ. ಈ ಸಿನಿಮಾ ನನಗೂ ಒಂದು ಡೈರೆಕ್ಟರ್ ಕತೆ ಹೇಳಿದ್ರು. ಆ ಕತೆ ಹೇಳಿದಾಗ ನನಗೂ ಏನು ಗೊತ್ತಾಗ್ತಾನೆ, ಬಟ್ ನನಗೆ ಅವ್ರು ಹೇಳಿದ ಕತೆಗೆ ನನಗೊಂದು ರೆಫರೆನ್ಸ್ ಒಂದಿತ್ತು. ಅದು ಇಂಡಿಯನ್ ಸಿನಿಮಾ ಅಲ್ಲ, ಅದೊಂದು ಇಂಗ್ಲೀಷ್ ಸಿನಿಮಾ. ರೆಫರೆನ್ಸ್ ಅಂದರೆ ಅದು ಕಾಪಿ ಥರ ಅಲ್ಲ, ಆ ಥರ ಸಿನಿಮಾ ಆಗತ್ತೆ ಅನ್ನೋದಿತ್ತು. ಈ ಸಿನಿಮಾಗೆ ಮೊದಲು ಕಾಸ್ಟಿಂಗ್ ಆಗಿದ್ದೆ ನಾನು. ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಊಟಿ ಶೂಟಿಂಗ್ ಅಂತಂದ್ರಲ್ಲ, 5 ಡಿಗ್ರಿ 6 ಡಿಗ್ರಿ ಅಂತ ನಮಗೆ ಎಲ್ಲ ಡಿಗ್ರಿ ತೋರಿಸಿತ್ತು. ಒಂದು ಸರ್ಟನ್ ಟೈಮಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಒಂದು ಕಡೆ ಒಂದು ಪ್ರಾಣಿ ಸೌಂಡ್ ಬಂತು, ಸ್ವಲ್ಪ ಭಯ ಆಯಿತು. ಇನ್ನೊಂದು ಕಡೆ ಇನ್ನೊಂದು ಪ್ರಾಣಿ ಸೌಂಡ್ ಬಂತು, ನಮ್ಗೆ ಯಾಕೋ ಒಂದು ಸ್ವಲ್ಪ ಗಾಬರಿ ಆಯಿತು. ಸರ್, ನಮ್ಮ ಸುತ್ತಲೂ ಒಂದಷ್ಟು ಪ್ರಾಣಿಗಳು ಸೌಂಡ್ ಮಾಡ್ತಿದೆ ಸರ್. ಲೈಟೆಲ್ಲ ಆಫ್ ಮಾಡಿ 1.5 ಅವರ್ ನಾವು ವಾಪಸ್ ಬರ್ತೀವಿ ಅನ್ನೋದೇ ನಮಗೆ ನಂಬಿಕೆ ಇರಲಿಲ್ಲ. ಬಟ್ ಗಾಡ್ಸ್ ಗ್ರೇಸ್ ಏನೂ ಆಗಲಿಲ್ಲ. ಈ ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅನ್ನೋದಕ್ಕಿಂತ ಡೈರೆಕ್ಟ್ರು ಅಷ್ಟೇ ಇಷ್ಟಪಟ್ಟು ಈ ಸಿನಿಮಾ ಧೈರ್ಯವಾಗಿ ಅವರು ದುಡ್ಡು ಹಾಕಿ ಅವರು ಈ ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸರ್, ಆ ಧೈರ್ಯ ಬೇಕು ಸರ್. ಯಾಕೆಂದರೆ ಆ ಸಿನಿಮಾ ಕಂಟೆಂಟ್ ಆ ಥರ ಸಡನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇವಾಗ ಒಂದು ಯಾವುದಾದ್ರೂ ಒಂದು ಕತೆ ಹೇಳಿದ್ರು ಅಂದರೆ ಇದು ಈ ಜಾನರ್ ಅಂತ ಅನ್ಬೋದು. ಇದರಲ್ಲಿ ನೀವು ಸಿನಿಮಾ ನೋಡ್ಕೊಂಡು ಬಂದರೆ ನೀವು ಇಂಡಿಯನ್ ಸಿನಿಮಾ ಯಾವ ಜಾನರ್ಗೂ ನೀವು ಕಂಪೇರ್ ಮಾಡೋಕ್ಕೆ ಆಗಲ್ಲ ಸರ್. ವಿಜುವಲ್ಲೇ ಆಗಿರಲಿ, ಅವರು ಮಾಡೋ ಕತೆ ವಿಜುವಲ್ ಆಗಿರಲಿ, ಎಲ್ಲ ಪ್ರತಿಯೊಂದು ಹಾಗೇ ಇದೆ. ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಸರ್, ಈ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗತ್ತೆ, ಖಂಡಿತ ಇಷ್ಟ ಆಗತ್ತೆ. ಈ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ ವಿಜಯ್ ಸರ್ ಹತ್ರ ಈ ಥರ ತುಂಬ ವಿಷಯಗಳಿದೆ. ಆ ಥರ ಇನ್ನೂ ಸಿನಿಮಾಗಳು ಬರುತ್ತೆ ಅವ್ರ ಕಡೆಯಿಂದ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರು, ನಿಮ್ಮ ಕೈಯಲ್ಲೇ ಸರ್. ಪ್ರತಿಯೊಂದು ಮಗು ಎತ್ಕೊಂಬಂದು ನಿಮ್ಮ ಹತ್ರ ಕೊಟ್ಬಿಡ್ತಾರೆ ಸರ್ ಪ್ರತಿಯೊಬ್ಬರು. ಅದು ನೀವೇ ಸರ್ ನಡ್ಸ್ಕೊಂಡು ಹೋಗೋದು. ಈ ಸಿನಿಮಾಗೆ ವಿಜಯ್ ಸರ್ಗೆ ಅಷ್ಟೇ ಸಪೋರ್ಟ್ ಮಾಡಿ. ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಆರ್ಟಿಸ್ಟ್ಗಳಿಗೂ ಪ್ರತಿಯೊಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಏನೋ ನೀನು ಹಿಂಗೆ ಮಾಡಬೇಕು ಅನ್ನೋದಿತ್ತು ಸಿನಿಮಾದಲ್ಲಿ. ಬಟ್ ನಾನೊಬ್ಬನಿಗೆ ಅಷ್ಟು ಲಿಬರ್ಟಿ ಇತ್ತು, ನಾನು ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದೀನಿ ಅನ್ಸುತ್ತೆ ಡೈರೆಕ್ಟ್ರು ಹೇಳಬೇಕಲ್ಲ. ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯು. ಒಂದೇ ಒಂದು ಕ್ವೆಶ್ಚನ್ ಇದೆ ನಿಮಗೆ. ಪ್ರಾಣಿಗಳು ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಅದೇ ನನಗೇನಂತಂದರೆ, ಸೊ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಎಲ್ರಿಗೂ ಒಂದೊಂದು ವಿಷನ್ ಇರುತ್ತಲ್ವ. ಸೊ ಆ ಥರ ಅವಾಗಿಂದ ನನಗೆ ಒಂದೇ ಕನಸಿದ್ದು ದಟ್ ಐ ವಾಂಟ್ ಬಿ ಫಿಲ್ಮ್ ಮೇಕರ್ ಅಂತ. ಸೊ ಅದ್ರದ್ದು ಏನಂತಾರೆ, ಲೈಕ್ ಇವತ್ತು ಲೈವಾಗಿ ನೋಡ್ತಾ ಇದ್ದೀರಾ ಅದು ಯಾವ ಥರ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್ ನನಗೆ ಏನಂತಾರೆ, ಆ ವಿಷನ್, ಇವಾಗ ನಾವು ಸ್ಟ್ರಾಂಗ್ ಕನ್ಸ್ಕೊಳ್ಳೋದು, ಐ ಮೀನ್ ಎಲ್ರಿಗೂ ಒಂದು ಕನಸಿರುತ್ತೆ. ಬಟ್ ಅದೇ ಥರ ಕನಸು ಕಂಡಾಗ ಅದ್ರ ಜೊತೆ ಸಾಥ್ ಕೊಡೋದಕ್ಕೆ ನಮ್ಮ ಏನಂತಾರೆ, ನಮ್ಮ ಫ್ಯಾಮಿಲಿಯಿಂದನೇ ಶುರು ಆಗುತ್ತೆ. ಅದೇ ಥರ ನನಗೆ ಸಪೋರ್ಟ್ ಇವಾಗ ಸ್ಟಾರ್ಟಿಂಗಿಂದನೇ ಸಪೋರ್ಟ್ ಮಾಡ್ಕೊಂಬಂದಂಥ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಆಗಿರಲಿ, ನನ್ನ ಫ್ಯಾಮಿಲಿ ಆಗಿರಲಿ, ಎಲ್ರಿಗೂ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಇವತ್ತು ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ಥರ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ, ಅದೇ ನಾವೇ ಹೇಳ್ತಿರ್ತೀವಲ್ಲ, ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾ ಬೇಕು, ಅದು ಬೇಕು ಇದು ಬೇಕು ಅಂತ. ಅದೇ ಥರನೇ ನಾನು ಅದೇ ಥರ ವಿಶ್ ಮಾಡಿಕೊಂಡು ಆ ಕಡೆ ಆಡಿಯನ್ಸ್ ಸೈಡಲ್ಲಿ ನಿಂತ್ಕೊಂಡು ನೋಡಿದಾಗ ನನಗೆ ಎವ್ರಿ ಸಿನಿಮಾಗಳಲ್ಲೂ ನಾನು ಎಕ್ಸ್ಪೆಕ್ಟ್ ಏನೋ ಮಾಡ್ತಿದ್ದೆ. ಬಟ್ ಅದು ಸಿನಿಮಾದಲ್ಲಿ ಲೈಕ್ ಅದೇ ಹೇಳ್ದಂಗೆ ಎವ್ರಿ ಟೈಮ್ ಐ ಎಕ್ಸ್ಪೆಕ್ಟ್ ಸಮಥಿಂಗ್ ಆ್ಯಂಡ್ ಐ ವಾಂಟ್ ಟು ಡು ಸಿನಿಮಾ. ಬಟ್ ಅದು ಬೇರೆ ಥರನೇ ಕಾಣಿಸ್ತಾ ಇರುತ್ತೆ. ಎಷ್ಟೋ ಸಿನಿಮಾಗಳು ನನಗೆ ಏನದು ಒಂದು ಇನ್ಸ್ಪಿರೇಷನ್ ಲೆವೆಲಲ್ಲಿ ನನಗೆ ಸಿಗ್ತಾ ಹೋಗ್ತಾ ಇದ್ದಾಗ ನನಗೆ ಅನಿಸಿದ್ದು ಏನಂತಂದರೆ, ನಂದು ಫಸ್ಟ್ ನಾನು ಇದ್ರದ್ದು ಬ್ಯಾಕ್ಗ್ರೌಂಡಲ್ಲಿ ನಂದು ಟೆಕ್ನಿಕಲ್ ಪಾರ್ಟ್ ಏನು ಅಂತ ತಿಳ್ಕೊಬೇಕಂತ. ಅದಕ್ಕೆ ನಾನು PUC ಮುಗಿದ ತಕ್ಷಣ ಐ ಜಂಪ್ ಇನ್ ಟು ದಿಸ್ ಆ್ಯನಿಮೇಷನ್ ಬಿಕಾಸ್ ಟು ನೋ ದ ಟೆಕ್ನಿಕಾಲಿಟಿ ಆಫ್ ದ ಫಿಲ್ಮ್. ಸೊ ಅದೆಲ್ಲ ಗೊತ್ತಾಗಿ ಅದರದ್ದು ಒಂದು ವರ್ಷನ್ ಮೇಜರ್ ಗೊತ್ತಾಗಿರೋದ್ರಿಂದನೇ ಟುಡೇ ಐ ಕುಡ್ ಹ್ಯಾವ್ ಅಚೀವ್ ಸಮಥಿಂಗ್ ಲೈಕ್ ದಿಸ್. ಸೊ ಗ್ರೀನ್ ಸಿನಿಮಾ ಇದು ಯಾವ ಥರ ಇರುತ್ತೆ ಅಂತಂದರೆ, ನಿಮಗೊಂದು ಎಕ್ಸ್ಪೀರಿಯನ್ಸ್ ಇದು. ಇಟ್ಸ್ ಮೋರ್ ಆಫ್ ದ ಯುನೋ ಸಿನಿಮ್ಯಾಟಿಕ್ ಏನಂತಾರೆ, ಲೈಕ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ನೀವು ಥಿಯೇಟ್ರಲ್ಲಿ ನೋಡೋ ಒಂದು ಅವಕಾಶ ಸಿಗುತ್ತೆ.
ಅದ್ರ ಜೊತೆಗೆ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ಗಳಲ್ಲಿ ಎಲ್ಲರೂ ಇವಾಗ ಎಲ್ಲ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಪ್ರಿಡಿಕ್ಟ್ ಮಾಡಿಬಿಡ್ತಾರೆ ಈ ಥರ ಬರುತ್ತೆ ಅಂತ. ಬಟ್ ಈ ಸಿನಿಮಾ ಡೆಫಿನೆಟ್ಲಿ ಐತಿ 99% ನೀವು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಎಂಡ್ ಆಗುತ್ತೆ. ಸೊ ದಟ್ಸ್ ಹೌ, ಅದಕ್ಕೆ ನಾನು ಸೈಕಾಲಜಿಕಲ್ ಮೈಂಡ್ ಬೆಂಡಿಂಗ್ ಥ್ರಿಲ್ಲರ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು ಇದೇ ರೀತಿ. ಸೊ ಇದೇ ಅಕ್ಟೋಬರ್ 20th ರಿಲೀಸ್ ಆಗ್ತಿದೆ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಲೈಕ್ಸ್ ದ ಮೂವಿ. ಥ್ಯಾಂಕ್ ಯು. ರಾಜರು, ಒಂದು ಪ್ರಶ್ನೆ. ನೀವು VFX ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ ಕಾರಣ ಈ ಸಿನಿಮಾದಲ್ಲಿ VFX ಭರ್ಜರಿ ಆಗಿರುತ್ತಾ, ಏನ್ ಕತೆ ಇರುತ್ತೆ? ಹೌದೌದು, 22 ನಿಮಿಷ ನಮಗೆ CG VFX ಇರುತ್ತೆ. ಇದರಲ್ಲಿ ಆಲ್ರೆಡಿ ನೀವು ಸ್ವಲ್ಪ ನೋಡಿರ್ತೀರಾ. ಸೊ ಅದೇ ಥರ ಇಡೀ ಸಿನಿಮಾನು ಫ್ರೇಮಿಂಗು ಮತ್ತು ಕಂಪ್ಲೀಟ್ ನಿಮ್ಗೆ ಅದೇ ಹೇಳ್ದಂಗೆ ಇಟ್ ವಿಲ್ ಬಿ ಅ ವಿಷನ್ ಟ್ರೀಟ್ ಆ್ಯಕ್ಚುಲಿ ಫಾರ್ ಶೋರ್. ಆ್ಯಂಡ್ ಕಾಡಿನ ಸುತ್ತ ನಡೆಯುವಂತಹ ಕತೆ, ಪ್ರತಿ ಫ್ರೇಮಲ್ಲೂ ಕಾಡಿದೆ. ಯಾವ ಕಾಡಲ್ಲಿ ಶೂಟ್ ಮಾಡಿದ್ರಿ? ಅದು ಆ್ಯಕ್ಚುಲಿ ಹೊರಗಡೆ ಲೊಕೇಶನ್ ನೋಡ್ಬೇಕಂತಂದರೆ ಹಲವಾರು ಕಾಡುಗಳನ್ನ ಟ್ರೈ ಮಾಡಿದ್ವಿ. ಅದರಲ್ಲಿ ಸ್ಪೆಷಲಿ ನಮಗೆ ಫ್ರೇಮಲ್ಲಿ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಊಟಿ ಕಾಡಿದೆ ಮತ್ತು ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಫಾರೆಸ್ಟ್ ಮಾಡಿದ್ವಿ. ಬಟ್ ಅದಕ್ಕಿಂತ ಭಯಂಕರವಾಗಿರೋ ಕಾಡು ಅದು ಏನು ಅನ್ನೋದನ್ನ ನಾವು ಸಿನಿಮಾಲಿ ತೋರಿಸ್ತೀವಿ ಆ್ಯಕ್ಚುಲಿ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಸರ್ಪ್ರೈಸ್. ಥ್ಯಾಂಕ್ ಯು. ಎಸ್ ಸರ್. ಸರ್, ಕೇನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲಿಂದ ಶುರು ಆಯಿತು. ಕೇನ್ಸ್ ವರ್ಲ್ಡ್ ಫಿಲ್ಮ್ ಫೆಸ್ಟಿವಲಿಂದ ಶುರು ಆಯಿತು. ಯಾಕಂದರೆ ನಾವು ಸೆನ್ಸರ್ ನಾವು ಫಸ್ಟ್ ಕಾಪಿ ರೆಡಿ ಮಾಡಿದ್ದೆ 24 ಆಲ್ಮೋಸ್ಟ್ ಮಿಡ್ಡಲ್ಲಿ. ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ಪುಟಿಂಗ್ ದೇರ್ ಆ್ಯಕ್ಚುಲಿ. ಸೊ ಅದರಿಂದ ನಮಗೆ ಫಸ್ಟ್ ನಮ್ಗೆ ಸಿಕ್ಕಿದ್ದು ಅದೇ ಹೇಳಿದಾಗೆ ಬೆಸ್ಟ್ ಫಿಲ್ಮ್ ಮೇಕರ್ ಆಫ್ ದ ಫ್ಯೂಚರಿಂದ ಅಲ್ಲಿಂದ ಶುರುವಾಗಿ ಮೊನ್ನೆ ವೆರಿ ಲೈಕ್ 6 months ಬಿಫೋರ್ ನಮ್ಮ ಶಿಕಾಗೋಲಿ ವಿ ಗಾಟ್ ದಟ್. Yes. So these are the achievements already green have it. ಒಂದು ಟೀಸರ್ ಲಾಂಚ್ ಮಾಡಿದ್ವಿ ಮಾನವಿ ಆ್ಯಂಡ್ ಮಾನವಿ ಟರ್ಮಿನಲ್ ಬರುತ್ತೆ ನೆಕ್ಸ್ಟ್ ಮಂತ್. ಇದರ ಮಧ್ಯದಲ್ಲಿ ನನಗೆ ರಾಜ್ ಸಿಕ್ಕಿದ್ದು. ರಾಜ್ ನನ್ನ ಒಬ್ಬ ಮಾರ್ಕೆಟಿಂಗ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಬಂದಂಥ ಒಂದು ಸಿನಿಮಾ. ಸೊ ನಾನು ಯಾವುದೇ ಕಥೆಗಳನ್ನ ಮಾನವಿ ಆದ ನಂತರ ಕೇಳಲಿಲ್ಲ. ಆ್ಯಂಡ್ ಲಿಟ್ರಲಿ ಅದಕ್ಕೆ ಒಂದು ಟೈಮ್ ಸಿಗ್ತಾ ಇರಲಿಲ್ಲ. ಯಾವುದೇ ಕತೆ ಕೇಳಿದ್ರು ಮಾಡಬೇಕು ಅನ್ನೋ ಹುಮ್ಮಸ್ ಬರೋ ಥರ ಕಥೆಗಳು ಬರ್ತಿದೆ ಇನ್ನೊಂದು. ಸೊ ಈ ಕತೆ ಇದು ಬಂದಾಗ ಈಗಾಗಲೇ ಸಿನಿಮಾ ಕಂಪ್ಲೀಟ್ ಆಗೋಗಿದೆ ಅಂತ ಹೇಳಿದ್ರು. ಸೊ ಈಗಾಗಲೇ ಕಂಪ್ಲೀಟ್ ಆಗಿರುವಂಥ ಸಿನಿಮಾ ನಾನು ಬಂದು ಏನು ಮಾಡಬೇಕು, ದಟ್ ವಾಸ್ ಅ ಕ್ವೆಶ್ಚನ್. ಬಟ್ ಅವರದ್ದು ಗ್ಲಿಮ್ಸ್ ತೋರಿಸಿದಾಗ ಆ್ಯಕ್ಚುಲಿ ಒಂದು ಸ್ಮಾಲ್ ಟೀಸರ್ ಮುಂಚೆನೇ ನನಗೆ ಶೇರ್ ಮಾಡಿದ್ರು. ಐ ಸೆಡ್ ಓಕೆ, ಸಿನಿಮಾ ಮುಗಿದೋಗಿದೆ, ಈಗ ಹೋಗಿ ಮಧ್ಯದಲ್ಲಿ ನಾನು ಇನ್ಪುಟ್ ಕೊಟ್ಟು ಮಾಡೋವಂಥದ್ದು ಏನೂ ಇಲ್ಲ. ಸೊ ವಿಲ್ ಟ್ರೈ ಅಂತ ಹೇಳಿ ನಾನು ರಾಜ್ ನನಗೊಂದ್ಸರಿ ಸಿನಿಮಾ ತೋರಿಸಿ ಟೆಕ್ನಿಕಲ್ ಪ್ರಿವ್ಯೂ ಅದು ಪರವಾಗಿಲ್ಲ, ವಿಲ್ ವಾಚ್ ಇಟ್ ಅಂತ. ನಾನು ಫಸ್ಟ್ ಟೈಮ್ ನಿಜ ಹೇಳ್ತೀನಿ, ನಾನು ಎಷ್ಟೊಂದು ಥ್ರಿಲ್ಲರ್ ಮೂವೀಸ್ ನೋಡ್ತೀನಿ. ನಾನು OTT ಫ್ಲಾನ್ ಬರೋ ಕಾನ್ಸರಿಂಗ್ ಬಂದರೂ ಕೂಡ ಮಿಡ್ನೈಟ್ ಆದರೂ ಸರಿ ನೋಡ್ಬಿಟ್ಟೆ ಬರೋದು ನಾನು. ಬಟ್ ಈ ಸಿನಿಮಾ ಕೊಟ್ಟಂಥ ಎಫೆಕ್ಟ್ ಇದೆಯಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ. ಕಥೆಯ ನರೇಷನ್ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಪ್ರತಿಯೊಂದು ಫೀಲ್ಡಿಂದ ಬರ್ತೀವಿ. ಆ ಪ್ರತಿಯೊಂದು ಫೀಲ್ಡಿಂದ ಬಂದರೂ ಕೂಡ ಇದು ಹೀಗಿದೆ ಅಂತ ಅನ್ಕೊಂಡು 5 ನಿಮಿಷಕ್ಕೆ ಡಿಫ್ರೆಂಟ್ ಆಗುತ್ತೆ. ಆಲ್ಮೋಸ್ಟ್ ಅರ್ಧ ಇಂಟರ್ವಲ್ ಪೀಸ್ ಬಂದ ತಕ್ಷಣ ನಾನು ಆಚೆ ಬಂದು ಹೇಳ್ತಾ ಇದ್ದೆ, ಏನು ಅನಿಸ್ತು ಸರ್ ಅಂದರು. ಸೊ ನಮ್ಮ ತಲೆಯಲ್ಲಿ 100 ಥಾಟ್ಸ್ ಇದೆ, ಯಾವ್ದು ಸರಿ ಅಂತಲೇ ಅರ್ಥ ಆಗ್ತಿಲ್ಲ. ಇಂಟರ್ವಲಲ್ಲೇ ಫುಲ್ಲು ಗೊಂದಲದಲ್ಲಿದೆ. ನಾನು ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ. ನಾನು ವಿಶ್ವನಾಥನ ಫಾಲೋ ಮಾಡಬೇಕಾ, ನಾನು ವಿಕಿನ್ ಫಾಲೋ ಮಾಡಬೇಕಾ, ಯಾರು ಫಾಲೋ ಆಗೋದಿಲ್ಲ. ಅವ್ರು ಬೈಬಿಟ್ಟೆ, ನೀವು ಇಷ್ಟೆಲ್ಲ ತುಂಬಿಸ್ಬಿಟ್ರೆ ಜನಕ್ಕೆ ಇಂಟರ್ವಲ್ ಪಾಪ್ಕಾರ್ನ್ ತೊಗೊಂಡು ಬರಲ್ಲ, ಅವ್ರು ಹಂಗೆ ಹೊರಟೋಗ್ತಾರೆ ಅನ್ನೋದು. ಸೊ ನೀವು 5 ನಿಮಿಷ ಕೂತ್ಕೊಳ್ಳಿ ಅಂದರು. ಕೂತು ಮುಂದಿನ ಎಲ್ಲ ಸೀನ್ಸ್ ನೋಡ್ತಾ ಒಂದೊಂದೇ ಹೇಳೆ ನೀವೇನು ಆ್ಯಕ್ಚುಲಿ ಅಂದ್ಕೊಂಡು ಇದು ಇಲ್ಲಿ ಕನೆಕ್ಟ್ ಆಗ್ತದೆ ಅಂದರೆ ಇನ್ನೊಂದು ಕನೆಕ್ಟ್ ಆಗ್ತದೆ. ಲಿಟ್ರಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿ ಪ್ರತಿಯೊಂದು ಥಾಟ್ಸ್, ಪ್ರತಿಯೊಂದು ಆಡಿಯನ್ಸ್ನ ಥಾಟ್ಸ್ನ ಚೇಂಜ್ ಮಾಡಿ ಒಂದು ವಿಚಾರಕ್ಕೆ ಬರ್ತಾರೆ. ಅದು ಗ್ರೀನ್. ದಟ್ ವಾಸ್ ವೆರಿ ವೆಲ್ ಡನ್. ನನಗೆ ಅವ್ರಿಗೆ ಏನಾದರೂ ಚೇಂಜಸ್ ಮಾಡಬೇಕಾ ಸಿನಿಮಾದಲ್ಲಿ, ಇನ್ನೇನಾದರೂ ಮಾಡಬೇಕಾ ಅಂತ ಅಂದಾಗ ಐ ಸೆಡ್ ಅಬ್ಸಲ್ಯೂಟ್ಲಿ ಇದು ದಿಸ್ ಇಸ್ ಫಿಟ್ಟಿಂಗ್ ಮೈ ಆಡಿಯನ್ಸ್. ಈಗ ಕನ್ನಡಕ್ಕೆ ಬೇಕಾಗಿರುವಂಥ ಸಿನಿಮಾ. ಅದಾದಮೇಲೆ ಅವರ ಅವಾರ್ಡ್ಸ್ ಬಗ್ಗೆ ಹೇಳಿದ್ದು. ಲಿಟರಲಿ ಸ್ಪೀಕಿಂಗ್ 32 ನಾಮಿನೇಷನ್ಸ್ ಆಗಿದೆ ವರ್ಲ್ಡ್ ವೈಡ್. 32 ನಾಮಿನೇಷನ್ಸ್ ಅಲ್ಲಿ 19 ವಿನ್ ಆಗೋದಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ಅ ಮೇಜರ್ ವಿನ್ ಫಾರ್ ಡೆಬ್ಯೂಟೆಂಟ್ ಆ್ಯಕ್ಚುಲಿ. ಇದಿಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋದಕ್ಕೆ. ಇದ್ರ ಮಧ್ಯದಲ್ಲಿ ವಿ ಆಲ್ಸೋ ದೇರ್ ಇಸ್ ನಾವು ಹೊರಗಡೆ
ಸ್ಪೇನ್ ಅಥವಾ ಮೆಲ್ಬೋರ್ನ್, ಹಾಂ ಸುಮಾರು ಕಡೆ ನಾವು ಏನು ನಮ್ಮ ಕಮ್ಯುನಿಟಿ ಪೀಪಲ್ಗೆ ತೋರಿಸಿದ್ವಿ. ಅವ್ರ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವರು ಇಲ್ಲ ಸರ್ ಇದನ್ನು ನಾನು ರಿಲೀಸ್ ಮಾಡಬೇಕು, ಈ ಹಂತದಲ್ಲಿದೆ, ನನಗೆ ರಿಲೀಸ್ ಕಷ್ಟ ಅಂತ ಹೇಳಿದಾಗ ಅಷ್ಟೇ ವೈಡೋ ನಾನೇ ನಿಂತ್ಕೊಂಡು ಮಾಡ್ತೀನಿ ಅಂತೇಳಿ ಆಗ ಒಪ್ಕೊಂಡು ಬಂದಂಥ ಸಿನಿಮಾ. ಐ ಆಮ್ ವೆರಿ ಹ್ಯಾಪಿ. ಇಂಥ ಒಂದು ಏನು ಒಳ್ಳೆ ಟೀಮ್ ಜೊತೆ ನಾನು ಸಾಥ್ ಕೊಡ್ತಾ ಇದ್ದೀನಿ, ಇಂಥ ಒಂದು ಒಳ್ಳೆ ಸಿನಿಮಾಗೆ ನಾನು ಸಾಥ್ ಕೊಡ್ತಿದ್ದೀನಿ ಅನ್ನೋದಕ್ಕೆ. ಈ ಸುಮಾರು ವಿಚಾರಗಳಿದೆ. ಎಷ್ಟೋ ಪ್ರಾಬಬ್ಲಿ ಮೀಡಿಯಾ ಅವ್ರಿಗೆ ಅವ್ರು ಕ್ವಶನ್ ಮಾಡೋದಕ್ಕೂ, ಯಾಕಂದ್ರೆ ಅಷ್ಟು ಟೈಮ್ ಕೊಟ್ಟೇ ಇಲ್ಲ ಸಾಹೇಬ್ರು, ಟಕ ಅಂತ ತೋರಿಸಿದ್ದಾರೆ. ಆಯ್ತಾ, ನೀವು ಇಲ್ಲೇ ಗ್ರೀನ್ ನೋಡಿ, ಆ ಹೆಸರೇ ತುಂಬ ವಿಚಾರಗಳು ಹೇಳ್ತಾ ಇದೆ. ಸಿನಿಮಾನ ನೀವು ಇಲ್ಲೇ ನೋಡ್ಕೊಂಡು ಹೋಗ್ಬೋದು. ಆ ಗ್ರೀನ್ ಏನೋ ಫೇಡ್ ಆಗ್ತಿದೆ, ಕೆಳಗಡೆ ನೋಡಿ ನಿಮ್ಮ ಒಳಗಿನ ರಾಕ್ಷಸನ ಸಂಕತೆ. ನೀವು ಅವಾಗಿಂದ ಕಾನ್ಸಂಟ್ರೇಟ್ ಮಾಡ್ತಾರೆ ಗ್ರೀನ್ ಅಂತಿದೆ, ಇಲ್ಲ ನಿಮ್ಮ ಒಳಗಿರೋ ರಾಕ್ಷಸನ ಕಥೆನೂ ಆಗಿರ್ಬೋದು. ನೀವು ಒಳಗೋದ್ರೂ ಒಂದು ಕಥೆ ಆಗುತ್ತೆ, ನೀವು ಆಚೆ ಬರೋಕೆ ಒಂದು ಕಥೆ ಆಗುತ್ತೆ. ಸೋ ಮೆನಿ ಎಲಿಮೆಂಟ್ಸ್ ಇದರಲ್ಲಿ. ಬಟ್ ಇದು ಯಾರ ಕತೆ ಅನ್ನೋದನ್ನ ಲಾಸ್ಟಲ್ಲಿ ಮಾತ್ರ ಅವ್ರು ಹೇಳಿದ್ರು. ಲಾಸ್ಟ್ 15 ನಿಮಿಷ ನೀವು ಆ್ಯಕ್ಚುಲಿ ಚೇರಲ್ಲಿ ಕೂತಿರ್ತೀರಾ, ನೀವೇನು ವೈಬ್ರೇಷನ್ ಬೇಡ ಅದೇ ವೈಬ್ರೇಟ್ ಆಗ್ತಾರೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ಇದರಲ್ಲಿ ನಾನು ಪಾಠ ಆಗಿರೋದು ನನಗೆ ಹೆಮ್ಮೆ ವಿಚಾರ. ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಸೂರಜ್ ಆ್ಯಂಡ್ ಅದರ್ಸ್, ವಿಕ್ಕಿ. ವಿಕ್ಕಿ ಇಸ್ ಮೈ ಓಲ್ಡ್ ಫ್ರೆಂಡ್. ಅವರು ಯಾವುದೇ ಸಿನಿಮಾ ಮಾಡೋದು, ಯಾವುದೇ ಪಾತ್ರಗಳನ್ನ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಇಲ್ಲಂತೂ ಏನೋ ನಿಮಗೆ ಗುಳಿಗೆ ಬರುತ್ತೆ. ಎಸ್, ಗೋಪಾಲ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಒಂದು ಥಿಯೇಟರ್ ಅಭಿಮಾನಿ ನಾನು. ಬಟ್ ನಮಸ್ತೆ. ಮೊದಲು ರಾಜ್ ವಿಜಯ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆಮೇಲೆ ನಿಶಾಂತ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸು ಇವತ್ತು ನಾವು ನಿಲ್ಸಿರೋದಕ್ಕೆ. ಆ್ಯಕ್ಚುಲಿ ಫಸ್ಟು ರಾಜ್ ವಿಜಯ್ ಅವ್ರು ಬಂದು ಈ ಕತೆ ಹೇಳಿದ ತಕ್ಷಣ ನನಗೆ ನಾನೇ ಒಂದು 20 ನಿಮಿಷ ಬ್ಲ್ಯಾಂಕ್ ಆಗಿದೆ. ಸರಿ, ಈ ಕತೆ ಹೇಳ್ಬಿಟ್ರು ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಏನು ಅಂತ. ಆಮೇಲೆ ಅವ್ರ ಬಡ್ಜೆಟ್ಟು ಎಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿ ಸರಿ ಓಕೆ ಇಟ್ಸ್ ಬಿಗ್ ಚಾಲೆಂಜ್, ನಾವು ಮಾಡೋಣ, ಯಾಕೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಏನಾಗುತ್ತೆ ಅಂದರೆ ಇವಾಗ ನಾರ್ಮಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಎಲ್ಲ ಕಾಂಟೆಂಪ್ರರಿ ಎಲ್ಲ ಇರುತ್ತೆ. ನಮಗೇನು ಈ ಸೀನಾ ಓಕೆ, ಲವ್ ಸೀನಾ ಇದು, ಆ್ಯಕ್ಷನ್ ಸೀನಾ ಇದು. ಆದರೆ ಇದ್ರಲ್ಲಿ ಹೆಂಗಂದರೆ ಪ್ರತಿಯೊಂದು ಕ್ರಿಯೇಷನು, ಪ್ರತಿಯೊಂದು ಯೂನಿಕಾಗಿ ನಾವು ಕ್ರಿಯೇಟ್ ಮಾಡ್ತಾನೆ ಇರಬೇಕು. ಎಲ್ಲ ಡಿಪಾರ್ಟ್ಮೆಂಟು ಅಷ್ಟೇ, ಇನ್ಕ್ಲೂಡಿಂಗ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ನಮ್ಮ ಲೈಟಲ್ಲಿ ಆಗಿರ್ಬೋದು, ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕಂದರೆ ಇದು ಹೊಸದು, ಅವ್ರ ಥಾಟೇ ಹೊಸದಾಗಿರೋದ್ರಿಂದ ನಾವು ವಿಜುವಲ್ಲು ನಾವು ಏನಾದ್ರು ಮಾಡಲೇಬೇಕು ಅನ್ನೋದು ಇರೋದ್ರಿಂದ ನಾವು ಎಲ್ಲನೂ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ವಿ. ಆದರೆ ಎಲ್ಲ ಇಡೀ ಟೀಮ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಇಡೀ ಫಾರೆಸ್ಟ್ ಬಗ್ಗೆ ಬಂದಾಗ, ಇದು ಗ್ರೀನ್ ಅಂತ ಹೇಳಿದ ತಕ್ಷಣ ಫಾರೆಸ್ಟ್ ಅಂತ ನೀವು ಕೇಳಿದಾಗ, ಫಾರೆಸ್ಟ್ ಬಂದು ನಾವು ಹೆಚ್ಚು ಕಮ್ಮಿ ಬ್ಯಾಂಗ್ಳೂರ್ ಸರೌಂಡಿಂಗ್ ಒಂದು 200 ಕಿಲೋಮೀಟರ್ ಎಲ್ಲ ಸುತ್ತಾಡಿದ್ವಿ. ನಮ್ಗೆ ಎಲ್ಲೂ ಸೆಟ್ ಆಗಿಲ್ಲ. ಲಾಸ್ಟಲ್ಲಿ ಬಂದು ಊಟಿಯಲ್ಲಿ ಮಾಡಬೇಕು ಅಂತ ಫೈನಲ್ ಆದ್ವಿ. ಊಟಿಯಲ್ಲಿ ಇನ್ನೊಂದು ಏನಂದ್ರೆ, ಇಡೀ ಚಿತ್ರ ನಡೆಯೋದು ಬಂದು ರಾತ್ರಿ, ನೈಟು. ಆ್ಯಕ್ಚುಲಿ ಏನಂದ್ರೆ ನೈಟ್ ಎಲ್ಲೂ ಫಾರೆಸ್ಟ್ ನಮಗೆ ಪರ್ಮಿಷನ್ ಇಲ್ಲ. ಕರ್ನಾಟಕ ಆಸ್ ಪರ್ ಲಾ ಬಂದು ಎಲ್ಲೂ ನೈಟಲ್ಲಿ ಫಾರೆಸ್ಟ್ ಪರ್ಮಿಷನ್ ಕೊಡಲ್ಲ. ಸೊ ನಾವು ಆ ಸ್ಪೆಸಿಫಿಕ್ ಜಾಗ ಬೇಕು ಅಂತ ಹೇಳಿ ಅದೊಂದು ಸ್ವಲ್ಪ ಒಳಗಡೆ ಗೌರ್ಮೆಂಟ್ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಆ ಜಾಗ ನಾವು ಕಲೆಕ್ಟ್ ಮಾಡಿ ತಗೊಂಡಿದ್ವಿ. ಹೆಚ್ಚು ಕಮ್ಮಿ ಒಂದು 5 ಡಿಗ್ರಿ 6 ಡಿಗ್ರಿ ಚಳಿಯಲ್ಲಿ ನಾವು ಶೂಟ್ ಮಾಡಿದ್ವಿ. ಪ್ರತಿದಿನ ನೈಟು ಹೆಚ್ಚು ಕಮ್ಮಿ ಒಂದು 2 ವಾರ ನಾವು ಅಲ್ಲಿ ಫಾರೆಸ್ಟ್ ಶೂಟ್ ಮಾಡಿದ್ವಿ. ಆರ್ಟಿಸ್ಟ್ ಆಗಿರ್ಬೋದು, ಲೈಟ್ ಮ್ಯಾನ್ಸ್ ಆಗಿರ್ಬೋದು, ಎಲ್ಲರೂ. ಯಾಕಂದ್ರೆ ಅದು ವಿಪರೀತ ಸ್ಲೋಪ್, ಯಾವುದು ಗಾಡಿ ಹೋಗಲ್ಲ. ಎಲ್ಲ ಜನರೇಟರ್ ಇಂದ ಹಿಡಿದು ಲೈಟ್ ಇಂದ ಹಿಡಿದು ಇಡೀ ಟೀಮ್ ಎಲ್ಲರೂ ಎತ್ಕೊಂಡೋಗಿ ಮೇಲಕ್ಕೆ ಅಲ್ಲಿ ಶೂಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ನಿಮ್ಗೆ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅನ್ಸುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಈ ಥರ ಹೊಸ ಕಂಟೆಂಟ್ಗೆ ಸಪೋರ್ಟ್ ಮಾಡಿ. ತುಂಬ ಹೇಳೋದು ಪ್ಯಾಷನಿಂದ ಮಾಡಿದ್ದೀವಿ ಸಿನಿಮಾ, ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳಲ್ಲ, ಪ್ಯಾಷನಿಂದ ಮಾಡಿದ್ದೀವಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗಾಗಿ ಇಲ್ಲಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕಾ ಉದ್ಯಮದವರಿಗೆ ನಮಸ್ಕಾರ. ಸ್ವಲ್ಪ RJ ಆಗಿ 11 ವರ್ಷ ಆದರೂ ನರ್ವಸ್ನೆಸ್ಸು ಬೇರೆ ಥರ ಆಗುತ್ತೆ, ಅದು ಲೆಕ್ಕಾಚಾರನೇ ಬೇರೆ. ಸೊ ಎನಿವೆ, ಗ್ರೀನ್ ಬಹಳ ದೊಡ್ಡ ಅನುಭವ ಜೀವನದಲ್ಲಿ. ಅಂದರೆ ಪ್ರತಿಯೊಬ್ಬ ಕಲಾವಿದನು ಒಂದೊಳ್ಳೆ ಕನಸಿರುತ್ತೆ, ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು. ಯಾಕಂದರೆ ಆರ್ಟಿಸ್ಟ್ ಎಷ್ಟೇ ನಿಪುಣತೆ ಪಡೆದಿದ್ರು, ಎಷ್ಟೇ ಅದ್ಭುತವಾಗಿ ತರಬೇತಿ ಪಡೆದಿದ್ರು, ಅವಕಾಶಗಳು ಬರಲಿಲ್ಲ, ನಿರ್ದೇಶಕರು ಹುಡುಕಿ ಅವ್ರಿಗೆ ಅವಕಾಶ ಸಿಗಲಿಲ್ಲ ಅಂದರೆ ಅವ್ರು ಹಂಗೆ ನಶಿಸಿ ಹೋಗ್ಬಿಡ್ತಾರೆ. ಸೊ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಇಟ್ಟು ಇದೊಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ನ್ಯಾಯ ಒದಗಿಸಿ ಅಂತ ಭಾವಿಸ್ತೀನಿ ಸರ್. ಸೊ ಗ್ರೀನ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾನು ಕೇಳೋದಾದರೆ. ಯಾಕಂದರೆ ಸರ್, ನೀವು ಎಲ್ಲ ಕಡೆ ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀರಾ. ಫ್ರೆಂಚ್ ಬಿರಿಯಾನಿ, ಕಟ್ಟು, ಲೂಸ್ ಕನೆಕ್ಷನ್ನು, ಆಮೇಲೆ ವಿಜಯಾನಂದ, MRP, ಮತ್ತೆ
ಆರಾಮ್ ಅರವಿಂದ್ ಸ್ವಾಮಿ ಇದೆಲ್ಲ ಮಾಡಿದಿರಲ್ಲ ಸರ್, ಇದು ಒಂಥರ ಡಿಫ್ರೆಂಟ್. ವೀಲ್ ಚೇರ್ ಮೇಲೆ ಇರ್ತೀರಂತ ಫಸ್ಟ್ ಆಫ್ ಆಲ್ ಕೈಕಾಲು ಓಡಲಿಲ್ಲ ನನಗೆ. ನಾರ್ಮಲ್ ಆಗಿ ಓಡಾಡ್ಕೊಂಡು ಮಾಡೋ ಕ್ಯಾರೆಕ್ಟರ್ ಬೇರೆ, ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಹೌ ಇಸ್ ದಟ್ ಪಾಸಿಬಲ್? ಬರೀ ನಿಮ್ಮ ಓನ್ಲಿ ಯುವರ್ ಫೇಸ್ ಹ್ಯಾಸ್ ಟು ಶೋ ದ ಎಕ್ಸ್ಪ್ರೆಷನ್ಸ್. ಸೊ ಸರ್, ವೀಲ್ ಚೇರ್ ಅನ್ಕೋಬೇಡಿ, ವೀಲ್ ಚೇರ್ನ ಕ್ಯಾರೆಕ್ಟರ್ ಆಗಿ ಪರಿಗಣಿಸಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿಯೊಂದು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಇಂಚಲ್ಲೂ ನಮ್ಮನ್ನ ನೀಟಾಗಿ ತರಬೇತಿ ಕೊಟ್ಟು, ಅಂದ್ರೆ ಆ ಶಾರ್ಟಿಗೆ ಏನ್ ಬೇಕು, ಎಷ್ಟು ಶ್ರಮ ವಹಿಸ್ಬೇಕು, ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅಂತ ಒಂಥರ ಕುಸರಿ ಕೆಲಸ ಅಂತಾರಲ್ಲ, ಎವ್ರಿ ಟೇಕ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದು ಸಿಗೋವರೆಗೂ ಬಿಡ್ತಾರಲ್ಲ. ಅಂದ್ರೆ ಈಸ್ ಅ ಮ್ಯಾನ್ ಆಫ್ ಟ್ರಮೆಂಡಸ್ ಪೇಷನ್ಸ್. ನೀವು 100 ಟೇಕ್ ಕೊಡಕ್ ರೆಡಿ ಆಗಿದ್ರೆ ಅವ್ರು 200 ಟೇಕ್ ತಗೊಳಕ್ ರೆಡಿ ಆಗಿರ್ತಾರೆ, ಅಂತ ಪೇಷನ್ಸ್ ಅವ್ರಿಗೆ. ಸೊ ಸರ್, ನಮ್ಮಂತ ಕಲಾವಿದರು ಅಕೌಂಟಿಗೆ ಪಟ್ಟರೋ ಕಷ್ಟ. ಸೊ ವೀಲ್ ಚೇರ್ನ ಕ್ಯಾರೆಕ್ಟರ್ ಅಂತ ಪರಿಗಣಿಸಿ ಸರ್. ಜಸ್ಟ್ ಇಮ್ಯಾಜಿನ್, ನೀವು ವೀಲ್ ಚೇರಲ್ಲಿ ಏನಿರ್ಬೋದು ಅಂತ ಒಂದಷ್ಟು ವಿಡಿಯೋಸ್ನ ಯೂಟ್ಯೂಬಲ್ಲಿ ನೋಡಕ್ ಶುರು ಮಾಡಿದೆ. ಅದಾದ್ಮೇಲೆ ದಟ್ ಇಸ್ ಒನ್ ಐ ಅಂಡರ್ಸ್ಟುಡ್, ಓಕೆ, ವೀಲ್ ಚೇರ್ ಕಾಲ್ ಇರೋವನಿಗೆ ಬೇರೆ ಲೆಕ್ಕಾಚಾರ, ಕಾಲ್ ಇಲ್ಲದವನಿಗೆ ಬೇರೆ ಲೆಕ್ಕಾಚಾರ ಬದುಕು. ಸೊ ವೀಲ್ ಚೇರ್ನ ಕ್ಯಾರೆಕ್ಟರ್ಗೆ ತಗೊಂಡ ಮೇಲೆ ಸರ್ ಕಣ್ಣು ಸ್ವಲ್ಪ ಜೋರಾಗಿ ಬಿಡ್ಬೋದಾ ಸರ್, ಹಾರ್ಸ್ ಲೈಟ್ ಇದೆ ಏನು ಮಾಡಲಿ ಅಂತ. ಅವಾಗ ನಮ್ಮ DOP ಅವರು ಲೈಟ್ ಸ್ವಲ್ಪ ಕಟ್ ಮಾಡೋಣ, ಒಂದು ಸ್ವಲ್ಪ ಹಂಗೆ ಬಿಡಿ ಸ್ವಲ್ಪ ಬಿಡು ಇವಾಗ ಡೈಲಾಗ್ ಹೇಳು ಬರ್ತಲ್ವಾ, ಓಕೆ ಇನ್ನೊಂದು ಫಿಲ್ಟರ್ ಹಾಕ್ಸು ಅಂತ. DOP ಬಾಸ್, ನಿಮ್ಮಿಂದ ನಾನು ಕಣ್ಣು ನಂಗೆ ಬಂದಿರೋದು ಕಾರಣ. ಆ್ಯಕ್ಚುಲಿ ನನ್ನ ಪೋರ್ಷನ್ ಎಲ್ಲ ಬೆಂಗಳೂರಲ್ಲಿ ಇತ್ತು, ನಾನು ಊಟಿಗೆ ಹೋಗಲಿಲ್ಲ. ಸೊ ಐ ವಾಸ್ ಸೇಫ್. 5 ಡಿಗ್ರಿ ಎಲ್ಲ ನೋಡಲಿಲ್ಲ ಸರ್ ನಾನು. ಎನಿವೆ, ಒಂದಂತೂ ಸತ್ಯ, ಅಂದರೆ ನಾವು ಸಿನಿಮಾಗಳನ್ನ 10 ಮಾಡ್ಬೋದು. ಸೊ ನನ್ನ ಬದುಕಿನ ಸದ್ಯದ ಮಟ್ಟಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದರೆ ಅದು ಗ್ರೀನ್ ಚಿತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಬ್ಯಾಗ್ಸ್ ತಗೊಂಡು ಜಗತ್ತಿನಾದ್ಯಂತ ಓಡಾಡುವಂಥ ತಾಕತ್ ನೀವು ಕೊಟ್ಟರು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. Good evening, everyone. Thank you for being here. It makes a huge difference. I want to say thank you so much, Raj, for this opportunity. It all starts from here, right? When, let's say, when I came, a lot of people were, it's evident that a lot of people would ask, why would you want to be part of a debutant film with a debutant director, right? So when I spoke to you, I think I mentioned this before last time as well, and I won't repeat that. But then the other thing is, when he was speaking to me, he said, when you leave people leave the theater, I want them to remember your face at least for the next 3 days. You remember that? And when I heard that, and I said, this man, Raj Vijay, truly has a vision, and I want to be part of that vision, and all the questions were very impressive, and your answers were even more impressive, right? You went to the depth of everything. I'm eagerly looking forward to watching the film, but I must say that it's an honor and a privilege to be part of your vision, and your vision is also our vision, and your dream is also our dream. And on the set, let me tell you, we just went with his flow, right? So it was like he came and then he was like, ma'am, do this, and I played the character of Savitri, the mother, everyone's mother actually, from every age. And I remember I said, okay, fine, Raj, and I saw the story through his eyes. I saw the script, what you were saying, through your vision, and I just followed that. And I guess all the other actors as well that I was working with also did the same thing. So we were in the flow. So that is my experience, and it was phenomenal, and that's the reason why I'm standing here. And ತುಂಬಾ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ. ವಿಶ್ವನಾಥ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ, ಗ್ರೀನ್ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಹಲೋ. ಸೊ ನನ್ನ ಹೆಸರು ವಿಶ್ವನಾಥ್ ಅಂತ. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಜಾನಿ ಅಂತ. ಸೊ ಇದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನೀವು ನೋಡಿದ ಟ್ರೈಲರು, ನಾವೆಲ್ಲರೂ ಫಸ್ಟ್ ಟೈಮ್ ಇವಾಗ ನೋಡ್ತಿರೋದು. ಪ್ರಶಸ್ತಿಗಳೆಲ್ಲ ನೀವು ನೋಡಿದಾಗ ಇಡೀ ಪ್ರಪಂಚ ತಿರುಗಿದೆ ಪಿಕ್ಚರ್. ಇವಾಗ ನಮ್ಮ ರಾಜ್ಯಕ್ಕೆ ಬರ್ತಿದೆ 23rd ದಯವಿಟ್ಟು ಇದೆಲ್ಲೂ ನೋಡಬೇಕು ಅಂತ ನಮ್ಮ ರಿಕ್ವೆಸ್ಟ್. ಸೊ
ನನ್ನನ್ನು ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ತಿರೋ ಮೀಡಿಯಾದವ್ರಿಗೆ, ಟೀಸರ್ ರಿಲೀಸ್ ಆಗಿದ್ದಾಗಿಂದ ಆನ್ಲೈನ್ ಕೂಡ ಸಪೋರ್ಟ್ ಮಾಡ್ತಿರೋ ಆಡಿಯನ್ಸ್, ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. Good evening, everyone. Elrigu namaskara. First of all, thanks for coming Press Peoples and support us. Green ಬಗ್ಗೆ ಹೇಳ್ಬೇಕಂದ್ರೆ very special movie to us because when I was firstly watched the film, Vijay bro, I'm literally very nervous because it's not a commercial movie to score the music now. So we had some use some voices to crack samples and more violin cellos like that, more and more. So we don't have songs in movie, but we have crazy OSTs in there. So you all like it soon. In cinemas, October 23rd. Please, cinema. Thank you. Sorry. ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ